ಅಕ್ಟೋಬರ್ 11 ಬೆಳಗ್ಗೆ 11:50ಕ್ಕೆ ದಸರಾ ಉದ್ಘಾಟನೆ ಮಾಡಲಾಗುತ್ತೆ. ಅಕ್ಟೋಬರ್ 21ರಂದು ವಿಶ್ವಪ್ರಸಿದ್ಧ ಜಂಬೂ ಸವಾರಿ ನಡೆಯಲಿದೆ. ಅಕ್ಟೋಬರ್ 21 ಸಂಜೆ 4:10 ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡಲಾಗುತ್ತೆ. ಹನ್ನೊಂದಕ್ಕೆ ನಾಡಹಬ್ಬ ದಸರಾ ಉದ್ಘಾಟನೆ ಮಾಡಲಾಗುತ್ತೆ. ಅಕ್ಟೋಬರ್ 21ನೇ ತಾರೀಕು ವಿಶ್ವಪ್ರಸಿದ್ಧ ಜಂಬೂ ಸವಾರಿ. ದಸರೆಗೆ ಭರದ ಸಿದ್ದತೆಗಳು. ಅಕ್ಟೋಬರ್ 21ರ ಸಂಜೆ 4:10ಕ್ಕೆ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡಲಾಗುತ್ತೆ. ಅಕ್ಟೋಬರ್ 11ನೇ ತಾರೀಕು ಬೆಳಗ್ಗೆ 11:50 ದಸರಾ ಉದ್ಘಾಟನೆ ಆಗಲಿದೆ. ವಿಶ್ವಪ್ರಸಿದ್ಧ ದಸರೆ ಕರ್ನಾಟಕದ ಮೈಸೂರಿನ ದಸರಾ ಹಬ್ಬದ ತಯಾರಿಗಳು ಭರ್ಜರಿಯಾಗಿ ನಡೆದಿದೆ. ಅಕ್ಟೋಬರ್ 11ನೇ ತಾರೀಕು ಬೆಳಗ್ಗೆ 11:50ಕ್ಕೆ ದಸರಾ ಉದ್ಘಾಟನೆ ಆಗಲಿದೆ. ಅಕ್ಟೋಬರ್ 11 ವಿಶ್ವಪ್ರಸಿದ್ಧ ಜಂಬೂ ಸವಾರಿ. ಅಕ್ಟೋಬರ್ 21ಕ್ಕೆ ಸಂಜೆ 4:10 ಜಂಬೂ ಸವಾರಿ ತನ್ಮೂಲಕ ದಸರಾ ಮುಕ್ತಾಯ ಆಗುತ್ತೆ. ಪ್ರಪಂಚದಾದ್ಯಂತ ಜನ ಈ ದಸರಾ ನೋಡೋದಕ್ಕೆ ಬರುವಂತದ್ದು ಎಲ್ರಿಗೂ ಗೊತ್ತೇ ಇದೆ. ಈ ಸಾರಿ ಯಾವಾಗ ಆರಂಭ ಆಗುತ್ತೆ ಏನ್ ಕತೆ ಅನ್ನುವಂಥದ್ದು. ಅಕ್ಟೋಬರ್ 11ನೇ ತಾರೀಕು ಬೆಳಗ್ಗೆ 11:50ಕ್ಕೆ ದಸರಾ ಉದ್ಘಾಟನೆ ಆಗುತ್ತೆ. 21ಕ್ಕೆ ಜಂಬೂ ಸವಾರಿ. 10 ದಿನಗಳ ವೈಭವೋಪೇತ ದಸರಾ ಮೈಸೂರಿನಲ್ಲಿ ಎಂದಿನಂತೆ ಈ ಸಾರಿಯೂ ಕೂಡ ನಡೆಯಲಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ದಸರಾ ಕುರಿತಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ? 11ನೇ ತಾರೀಕು ಉದ್ಘಾಟನೆ ಆಗುತ್ತೆ ಅಂತಿದೆ. 21ಕ್ಕೆ ಜಂಬೂ ಸವಾರಿ. ಉಳಿದಂತೆ ಇನ್ನೂ ಏನೆಲ್ಲ ಅಪ್ಡೇಟ್ಸ್ ಇದೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ನಾಡಹಬ್ಬ ದಸರಾವನ್ನ ಯಾವ ರೀತಿಯಾಗಿ ಆಚರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೆದಿರ್ತಕ್ಕಂಥದ್ದು. ಮೈಸೂರು ಭಾಗದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬಹಳ ಪ್ರಮುಖವಾಗಿ ಜುಲೈ 26ಕ್ಕೆ ಈ ಗಜಪಡೆ ಮೈಸೂರಿಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದ್ದಾವೆ. ಈ ಬಗ್ಗೆ ಅಧಿಕೃತವಾಗಿ ಒಂದಷ್ಟು ಚರ್ಚೆ ಈಗಾಗಲೇ ಆರಂಭವಾಗಿದೆ. ಇನ್ನು ಅಕ್ಟೋಬರ್ 11ರಿಂದ ಅಕ್ಟೋಬರ್ 21ರವರೆಗೆ ಈ ಒಂದು ಮೈಸೂರು ದಸರಾವನ್ನು ಆಯೋಜನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ಆರಂಭವಾಗಿದ್ದಾವೆ. ಯಾವ ರೀತಿಯಾದಂತಹ ದಸರಾ ಆಚರಣೆ ಇರಬೇಕು ಅನ್ನುವಂಥದ್ದು ಮತ್ತು ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಈ ಬಾರಿ ಹೊಸದಾಗಿ ಆಯೋಜನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಂಭೀರವಾದಂತಹ ಚರ್ಚೆಗಳು ನಡೆದಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಬರ ಇರೋ ಕಾರಣಕ್ಕಾಗಿ ಸರಳ ದಸರಾವನ್ನು ಆಚರಿಸಬೇಕಾ ಅಥವಾ ಪ್ರತಿ ವರ್ಷ ನಡೆಯುವಂತೆ ಒಂದು ಅದ್ದೂರಿಯಾದ ದಸರಾವನ್ನು ಆಚರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಗಂಭೀರವಾದಂತಹ ಚರ್ಚೆಯನ್ನ ನಡೆದಿರ್ತಕ್ಕಂಥದ್ದು. ಮೈಸೂರು ಭಾಗದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಂದ ಒಂದು ಸಲಹೆ ಪಡೆಯುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಇನ್ನು ದಸರಾ ಉದ್ಘಾಟಕರಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಸಿಎಂ ವಿವೇಚನೆಗೆ ಬಿಡುವಂತ ಕೆಲಸವನ್ನ ಈ ಸಭೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಇನ್ನುಳಿದಂತೆ ಇನ್ನಷ್ಟು ಇನ್ಪುಟ್ಸ್ ಗಳನ್ನ ತೆಗೆದುಕೊಂಡು ಇನ್ನೊಂದು ಹಂತದ ಸಭೆ ಕೂಡ ಆಗುವಂತ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ಒಂದು ಸಭೆ ಭಾರಿ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಮುಂದಿನ ಹಂತಗಳಲ್ಲಿ ಈ ಒಂದು ಸಭೆಗೆ ಇನ್ಯಾವ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಅನ್ನುವಂಥದ್ದು. ಇದರಲ್ಲಿ ಬಹಳ ಪ್ರಮುಖವಾಗಿ ಕಂಬಳ ಆಯೋಜನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಇದಾವೆ. ಅದಕ್ಕೆ ಪರ ವಿರೋಧದ ಚರ್ಚೆಗಳು ಕೂಡ ಇದಾವೆ. ಆ ಬಗ್ಗೆ ಕೂಡ ಒಂದು ಸಭೆಯಲ್ಲಿ ನಿರ್ಧಾರ ಮಾಡುವಂತಹ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದಾವೆ. ಶ್ರೀಲಕ್ಷ್ಮಿ, ಬಸವರಾಜ್, ಇನ್ನು ಕಂಬಳ ಇರಬೇಕು ಅನ್ನುವಂತ ಮನವಿ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಸಾರಿ ದಸರಾದಲ್ಲಿ ಕಂಬಳ ಇರಲಿದೆಯಾ, ಏನ್ ಕತೆ? ಅದೇ ಆ ವಿಚಾರವಾಗಿ ಕೂಡ ಈಗ ಸಿಎಂ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಯಾಕಂದ್ರೆ ಈಗ ದಸರಾ ಹಬ್ಬದಲ್ಲಿ ಈ ಮೊದಲ ಬಾರಿಗೆ ಈ ಕಂಬಳವನ್ನ ಆಯೋಜನೆ ಮಾಡೋಕೆ ಒಂದು ಕಂಬಳ ಸಮಿತಿ ಏನಿದೆ ಅನುಮತಿ ಕೇಳಿದೆ ಮತ್ತು ಅನುದಾನವನ್ನು ಕೂಡ ಕೇಳಿದೆ. ಇದಕ್ಕೆ ಪರ ವಿರೋಧದ ಚರ್ಚೆಗಳಿದಾವೆ. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ವಿರೋಧ ಆಗದ ಹಾಗೆ ಇದನ್ನ ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಹೊಣೆ. ಜೊತೆಗೆ ಇದಕ್ಕೆ ಅನುದಾನಗಳು ಕೂಡ ಎಷ್ಟರ ಮಟ್ಟಿಗೆ ಖರ್ಚಾಗುತ್ತೆ ಅನ್ನೋದು ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಯಾಕಂದ್ರೆ ಈ ಒಂದು ಬರ ಇರತಕ್ಕಂಥ ಸಂದರ್ಭದಲ್ಲಿ ಈ ತರದ ಅದ್ದೂರಿ ಆಚರಣೆ ಅಂತಂದಾಗ ಒಂದಷ್ಟು ವಿರೋಧಗಳು ಕೂಡ ಮುಂದಿನ ದಿನಗಳಲ್ಲಿ ವ್ಯಕ್ತ ಆಗ್ಬೋದು. ಹಾಗಾಗಿ 18-19 ಜುಲೈ 18 ಅಕ್ಟೋಬರ್ 18-19ಕ್ಕೆ ಕಂಬಳ ಆಯೋಜನೆ ಆಗ್ಬೇಕನ್ನುವಂತ ನಿಟ್ಟಿನಲ್ಲಿ ಒಂದು ಅನುಮತಿಯನ್ನ ಕಂಬಳ ಸಮಿತಿ ಕೇಳಿದೆ. ಈ ಬಗ್ಗೆ ಪರ ವಿರೋಧದ ಚರ್ಚೆಯನ್ನ ಚರ್ಚಿಸಿ ಒಂದು ಅಂತಿಮವಾದಂತಹ ನಿರ್ಧಾರವನ್ನ ಸಿಎಂ ಶಿವಕುಮಾರ್ ಅವರು ತೆಗೆದುಕೊಳ್ಳೋರಿದ್ದಾರೆ. ಥ್ಯಾಂಕ್ ಯು ಬಸವರಾಜ್, ಡೀಟೇಲ್ಸ್ಗಾಗಿ.